ತನ್ನ ತಟ್ಟೆಯಲ್ಲಿ ಬಿದ್ದಿರುವ ಹೆಗ್ಗಣವನ್ನ ನೋಡದೆ ಪಕ್ಕದ ತಟ್ಟೆಯಲ್ಲಿರುವ ನೊಣವನ್ನ ಓಡಿಸುವ ಕೆಲಸ ಮಾಡ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ರೈಲ್ವೆ ಟಿಕೆಟ್ ದರ ಏರಿಕೆಯನ್ನ ಹಿಂಪಡೆಯಿರಿ ಅಂತ ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡ್ತಾ ಇರುವ ಸಿಎಂ ಸಿದ್ದರಾಮಯ್ಯ. ಕರ್ನಾಟಕದಲ್ಲಿ ಯಾವೆಲ್ಲ ವಸ್ತುಗಳಿಗೆ ಬೆಲೆ ಏರಿಕೆ ಆಗಿದೆ, ಬೆಲೆ ಏರಿಕೆಯಿಂದ ಕರ್ನಾಟಕದ ಜನರ ಪರಿಸ್ಥಿತಿ ಹೇಗಿದೆ, ಬಡ ಜನರ ಮೇಲೆ ನಿಜವಾಗ್ಲೂ ಬರೆ ಎಳಿತಾ ಇರೋರು ಯಾರು? ನಮಸ್ಕಾರ. ಒಂದು ಮಾತಿದೆ ಅಲ್ವಾ, ತನ್ನ ತಟ್ಟೆಯಲ್ಲೇ ಹೆಗ್ಗಣವನ್ನ ಇಟ್ಕೊಂಡು ಇನ್ನೊಬ್ಬರ ತಟ್ಟೆಯಲ್ಲಿ ನೊಣ ಹುಡುಕುವಂತಹ ಕೆಲಸ ಮಾಡ್ತಿದ್ದಾರೆ ಅಂತ. ಈ ಮಾತು ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಅನ್ವಯ ಆಗುತ್ತೆ. ಅವ್ರು ಹೇಳಿರುವಂತಹ ಮಾತುಗಳನ್ನ ಕೇಳಿಸ್ಕೊಂಡ್ರೆ ಈ ಮಾತು ಅವರಿಗೆ ಸೂಕ್ತ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸರ್ಕಾರದಲ್ಲೇ ಹುಳುಕನ್ನ ಇಟ್ಕೊಂಡು ಕೇಂದ್ರ ಸರ್ಕಾರ ಈ ರೀತಿ ಮಾಡಬಾರ್ದಿತ್ತು ಅಂತ ಹೇಳಿ ಕೇಂದ್ರದತ್ತ ಕೈ ಮಾಡಿ ತೋರಿಸ್ತಾ ಇದ್ದಾರೆ. ಅಷ್ಟಕ್ಕೂ ವಿಷಯ ಏನಪ್ಪಾ ಅಂತ ಕೇಳಿದ್ರೆ, ಕೇಂದ್ರ ಸರ್ಕಾರ ಜುಲೈ 1ರಿಂದ ರೈಲ್ವೆ ಟಿಕೆಟ್ ದರವನ್ನ ಏರಿಕೆ ಮಾಡಿದೆ. ಅದು ಎಷ್ಟು ವರ್ಷಗಳ ನಂತರ? 5 ವರ್ಷಗಳ ನಂತರ. ಈ ಹಿಂದೆ 2020ರಲ್ಲಿ ರೈಲ್ವೆ ಟಿಕೆಟ್ ದರವನ್ನ ಪರಿಷ್ಕರಣೆ ಮಾಡಿತ್ತು. ಹಾಗಾದ್ರೆ ಕೇಂದ್ರ ಸರ್ಕಾರ ಈಗ ರೈಲ್ವೆ ಟಿಕೆಟ್ ದರವನ್ನ ಎಷ್ಟು ರೂಪಾಯಿ ಹೆಚ್ಚಳ ಮಾಡಿದೆ ಅಂತ ನೋಡೋದಾದ್ರೆ, ನಾನ್ ಎಸಿಗೆ ಪ್ರತಿ ಕಿಲೋಮೀಟರ್ಗೆ 1 ಪೈಸೆಯನ್ನ ಹೆಚ್ಚಳ ಮಾಡಿದೆ. ಎಸಿಗೆ ಪ್ರತಿ ಕಿಲೋಮೀಟರ್ಗೆ 2 ಪೈಸೆ ಹೆಚ್ಚಳ ಮಾಡಿದೆ. ಸೆಕೆಂಡ್ ಕ್ಲಾಸ್ಗೆ 500 ಕಿಲೋಮೀಟರ್ ವರೆಗೆ ದರ ಏರಿಕೆ ಮಾಡಲಿಲ್ಲ. 500 ಕಿಲೋಮೀಟರ್ಗಿಂತ ಹೆಚ್ಚಿನ ದೂರಕ್ಕೆ ಪ್ರತಿ ಕಿಲೋಮೀಟರ್ಗೆ 50 ಪೈಸೆ ಹೆಚ್ಚಳ ಮಾಡಿದೆ. ಇಲ್ಲಿ ಕೇಂದ್ರ ಸರ್ಕಾರ 5 ವರ್ಷಗಳ ನಂತರ 1 ಪೈಸೆ 2 ಪೈಸೆ ಈ ರೀತಿಯಾಗಿ ಪೈಸೆಗಳ ಲೆಕ್ಕದಲ್ಲಿ ದರವನ್ನ ಏರಿಕೆ ಮಾಡಿರುವಂಥದ್ದು. ಇದಕ್ಕೆ ನಮ್ಮ ಸಿಎಂ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರ ಆದಷ್ಟು ಶೀಘ್ರವಾಗಿ ತಮ್ಮ ದರ ಏರಿಕೆಯನ್ನ ಹಿಂಪಡಿಬೇಕು, ಈ ರೀತಿ ಮಾಡಿ ಕೇಂದ್ರ ಸರ್ಕಾರ ಕೋಟ್ಯಾಂತರ ಮಧ್ಯಮ ಮತ್ತು ಬಡ ವರ್ಗದ ಜನರ ಬದುಕಿನ ಮೇಲೆ ಬರೆ ಎಳೆಯುವಂತಹ ಕೆಲಸವನ್ನ ಮಾಡ್ತಾ ಇದೆ, ಜನರ ಜೇಬನ್ನ ಖಾಲಿ ಮಾಡೋದಕ್ಕೆ ಹೊರಟಿದೆ ಅಂತ ಹೇಳಿದ್ರು. ಅಲ್ಲ ಸಿದ್ದರಾಮಯ್ಯನವರೇ, ನೀವ್ ಹೇಳ್ತೀರಲ್ವಾ ಕೇಂದ್ರ ಸರ್ಕಾರ ಜನರ ಜೇಬನ್ನ ಖಾಲಿ ಮಾಡೋದಕ್ಕೆ ಹೊರಟಿದೆ ಅಂತ. ಕರ್ನಾಟಕದಲ್ಲಿ ಜನರ ಜೇಬು ಈಗಾಗಲೇ ಖಾಲಿಯಾಗಿ ಹೋಗಿದೆ. ಅವರ ಜೇಬಲ್ಲಿ ಏನೇನೂ ಇಲ್ಲ. ಅಂಥ ಪರಿಸ್ಥಿತಿಗೆ ರಾಜ್ಯದ ಜನರನ್ನ ದೂಡಿದ್ದೀರಾ ನೀವು. ಕೇಂದ್ರ ರೈಲ್ವೆ ಟಿಕೆಟ್ ದರವನ್ನ ಏರಿಕೆ ಮಾಡಿ ಜನರ ಮೇಲೆ ಬರೆ ಎಳೆಯೋದಕ್ಕೆ ಹೊರಟಿದೆ ಅಂತ ಹೇಳ್ತೀರಲ್ವಾ. ನೀವು ಸಿಕ್ಕಿದ್ದಕ್ಕೆಲ್ಲ ಬೆಲೆ ಏರಿಕೆ ಮಾಡಿ ಮಾಡಿ ಜನರ ಜೀವನದ ಜೊತೆ ಆಟ ಆಡ್ತಿದ್ದೀರಲ್ವಾ, ಜನರ ಮೇಲೆ ಬರೆ ಎಳಿತಾ ಇದ್ದೀರಲ್ವಾ. ಇದಕ್ಕೇನು ಹೇಳಬೇಕು? ನಿಮ್ಮದೇ ಆಡಳಿತದಲ್ಲಿ 2024ರಿಂದ 2025ರವರೆಗೆ ಅಂದ್ರೆ ಇಲ್ಲಿಯವರೆಗೆ ಯಾವೆಲ್ಲ ವಸ್ತುಗಳಿಗೆ ಸೇವೆಗಳಿಗೆ ಬೆಲೆಯನ್ನ ಏರಿಕೆ ಮಾಡಿದ್ದೀರಾ ಅಂತ ಹೇಳಿ ಒಂದೊಂದಾಗಿ ನಾನು ಹೇಳ್ತೀನಿ. 1 ಲೀಟರ್ ಹಾಲಿಗೆ 2 ರೂಪಾಯಿ ಹೆಚ್ಚಳ ಮಾಡಿದ್ದೀರಾ. 1 ಲೀಟರ್ ಮೊಸರಿಗೆ 4 ರೂಪಾಯಿ ಹೆಚ್ಚಳ ಮಾಡಿದ್ದೀರಾ. ಪೆಟ್ರೋಲ್ಗೆ 1 ಲೀಟರ್ಗೆ 3 ರೂಪಾಯಿ, ಡೀಸೆಲ್ಗೆ 1 ಲೀಟರ್ಗೆ 3.25 ರೂಪಾಯಿ ಏರಿಕೆ ಮಾಡಿದ್ದೀರಾ. ವಿದ್ಯುತ್ ದರ ಪ್ರತಿ ಯೂನಿಟ್ಗೆ 36 ಪೈಸೆ ಏರಿಕೆ ಮಾಡಿದ್ದೀರಾ. ಮುದ್ರಾಂಕ ಶುಲ್ಕವನ್ನ ನೋಡಿದ್ರೆ 50 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ನೋಂದಣಿಗೆ 3% ಇದ್ದಿದ್ದು 5% ಬೆಲೆ ಏರಿಕೆ ಮಾಡಿದ್ದೀರಾ. ಅಂದ್ರೆ 1.5 ಲಕ್ಷ ಇದ್ದಿದ್ದು ಈಗ 2.5 ಲಕ್ಷಕ್ಕೆ ಏರಿಕೆ ಆಗಿದೆ. ಸಾರಿಗೆ ಸೇವೆಯನ್ನ ನೋಡೋದಾದ್ರೆ ಬಿಎಂಟಿಸಿ ಟಿಕೆಟ್ ದರವನ್ನ 5 ರೂಪಾಯಿ ಇದ್ದಿದ್ದು 7 ರೂಪಾಯಿಗೆ ಏರಿಸಿದ್ದೀರಾ. ಮೆಟ್ರೋ ಟಿಕೆಟ್ ದರ 25 ಕಿಲೋಮೀಟರ್ಗಿಂತಲೂ ಹೆಚ್ಚಿನ ದೂರಕ್ಕೆ 60ರಿಂದ 90 ರೂಪಾಯಿ ಏರಿಕೆ ಮಾಡಲಾಗಿತ್ತು. ಅಂದ್ರೆ 50% ಹೆಚ್ಚಳ ಮಾಡಲಾಗಿತ್ತು. ಇನ್ನು ನೀರಿನ ಶುಲ್ಕ, ಕಳೆದ 10 ವರ್ಷಗಳಿಂದ ನೀರಿನ ಶುಲ್ಕವನ್ನ ಏರಿಕೆ ಮಾಡಲಿಲ್ಲ. ಆದ್ರೆ ಈ ಬಾರಿ ನೀರಿನ ಶುಲ್ಕವನ್ನ ಏರಿಕೆ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಪ್ರಸ್ತಾಪ ಮಾಡಿದೆ. ಒಂದು ವೇಳೆ ನೀರಿನ ದರ ಏರಿಕೆ ಆಯಿತು ಅಂತ ಹೇಳಿದ್ರೆ 50ರಿಂದ 200 ರೂಪಾಯಿ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಕಸ ಸಂಗ್ರಹಣೆಗೆ ಸೆಸ್ ವಿಧಿಸಲಾಗಿದ್ದು ವಾರ್ಷಿಕವಾಗಿ 500ರಿಂದ 1000 ರೂಪಾಯಿ ಏರಿಕೆ ಆಗಬಹುದು ಅಂತ ಹೇಳಲಾಗ್ತಿದೆ. ಗವರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಸೇವಾ ಶುಲ್ಕವನ್ನ ಸರಾಸರಿ 20% ಏರಿಕೆ ಮಾಡಿದ್ದೀರಾ. ನೈಸ್ ರೋಡ್ ನ ಟೋಲ್ 5 ರೂಪಾಯಿ ಏರಿಕೆ ಆಗಿದೆ. ಬೆಂಗಳೂರಿನಲ್ಲಿ ಜನಸಾಮಾನ್ಯರ ಓಡಾಟಕ್ಕೆ ಅಂತಾನೆ ಮಾಡಲಾಗ್ತಾ ಇರುವಂತಹ ಸುರಂಗ ರಸ್ತೆಯಲ್ಲಿ ಕಿಲೋಮೀಟರ್ಗೆ 19 ರೂಪಾಯಿ ಟೋಲ್ ಚಾರ್ಜ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಈ ರೀತಿ ಮಾಡಿದ್ರೆ ಜನಸಾಮಾನ್ಯರಿಗೆ ಇದರಿಂದ ಬದುಕೋಕಾಗುತ್ತಾ? ಯಾರ ದುಡ್ಡಿಂದ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ? ಅದು ನಮ್ಮದೇ ಟ್ಯಾಕ್ಸ್ ನಿಂದ ಈ ರೀತಿ ಮಾಡ್ತಾ ಇರೋದು. ಇನ್ನು ಈ ಹಣ್ಣು ತರಕಾರಿ ದಿನಸಿ ವಸ್ತುಗಳ ಬೆಲೆಯನ್ನಂತೂ ಕೇಳೋದೇ ಬೇಡ, ಅದು ಗಗನಕ್ಕೇರಿದೆ. ಇವರೇ ಇಷ್ಟೆಲ್ಲ ದರ ಏರಿಕೆ ಮಾಡಿಕೊಂಡು ಜನರ ಜೀವನದ ಮೇಲೆ ಬರೆ ಎಳೆದು ಈಗ ಕೇಂದ್ರದ ಕಡೆ ಕೈ ಮಾಡಿ ತೋರಿಸ್ತಾ ಇದ್ದಾರಲ್ವಾ. ಏನ್ ಹೇಳ್ಬೇಕು ಇವ್ರಿಗೆ?
ನಮಗೆಲ್ಲರಿಗೂ ಎಲ್ಲದರ ಬೆಲೆನೂ ಕಡಿಮೆ ಆಗಬೇಕು. ಯಾಕಂತ ಹೇಳಿದ್ರೆ ನಮ್ಮ ಸಂಬಳ ಇದೆಯಲ್ಲ, ಅದು ಬೆಲೆ ಏರಿಕೆಯಷ್ಟು ವೇಗವಾಗಿ ಏರಿಕೆ ಆಗ್ತಾ ಇಲ್ಲ. ಹಾಗಾಗಿ ನಮ್ಮೆಲ್ಲರ ಜೀವನ ಬಹಳ ಕಷ್ಟ ಆಗ್ತಾ ಇದೆ. ಇದನ್ನ ಕೇಂದ್ರ ಸರ್ಕಾರ ಆಗಿರ್ಲಿ, ರಾಜ್ಯ ಸರ್ಕಾರ ಆಗಿರ್ಲಿ, ನಿಯಂತ್ರಣ ಮಾಡುವಂತಹ ಕ್ರಮಗಳನ್ನ ಕಡ್ಡಾಯವಾಗಿ ತೆಗೆದುಕೊಳ್ಳೇಬೇಕು. ಈಗ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರ 5 ವರ್ಷ ಆದ್ಮೇಲೆ ಬೆಲೆ ಏರಿಕೆ ಮಾಡಿರೋದನ್ನ ಟೀಕೆ ಮಾಡಿಕೊಂಡು ತಾವು ಮಾಡಿರೋದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದಾರಲ್ವಾ, ಇದು ಅವರು ಜನಸಾಮಾನ್ಯರಿಗೆ ಮಾಡ್ತಾ ಇರುವಂತಹ ದೊಡ್ಡ ಮೋಸ. ನೀವು ಈ ರೀತಿ ಮಾತಾಡೋದಿದೆಯಲ್ಲ ಸಿದ್ದರಾಮಯ್ಯನವರೇ, ಇದು ಹಾಸ್ಯಾಸ್ಪದ. ನಿಮ್ಮ ತಟ್ಟೆಯಲ್ಲಿರುವಂತಹ ಹೆಗ್ಗಣನ್ನ ನೋಡ್ಕೊಳ್ಳಿ, ಪಕ್ಕದ ತಟ್ಟೆಯಲ್ಲಿರುವಂತಹ ನೊಣವನ್ನ ಓಡಿಸುವಂತಹ ಕೆಲಸ ಮಾಡಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.